ಹಾಯ್ ಹಲೋ ನಮಸ್ಕಾರ ನನ್ನ ಸ್ನೇಹಿತರೆ. ಮೊದಲಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಂಚೆ ಈ ಚಾನಲನ್ನು ನಾನು ಮೇಲೆ ತೋರಿಸ್ತಾ ಇದ್ದೀನಲ್ಲ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಈ ಥರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನನಗೆ ಆದ ಅನುಭವದ ಬಗ್ಗೆ ನಾನು ನಿಮಗೆಲ್ಲ ಹೇಳ್ತಾ ಇದ್ದೇನೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈಗಾಗಲೇ 1 ವರ್ಷ ಆಗ್ತಾ ಬಂತು. ಆದರೆ ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋ ಹಾಕಬೇಕು ಎಂತ ಅಂತ ನನಗೆ ಗೊತ್ತಾಗಿದೆ ಒಂದು 7-8 ತಿಂಗಳಾದಮೇಲೆ. ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಮಾಡೋದು ಹೇಗೆ ಅಂತ ನಾನು ಎಲ್ಲ ಇದರಲ್ಲಿ ಚಾನಲಲ್ಲಿ ಹೋಗಿ ನೋಡ್ತಾ ಇದ್ದೆ. ಆದರೆ ಈ ಥರ ಮಾಡಿದರೆ ಸಬ್ಸ್ಕ್ರೈಬರ್ ಆಗ್ತದೆ ಅಂತೇಳಿ ಸುಮಾರು ಟೆಕ್ ಚಾನಲಲ್ಲಿ ಹೇಳ್ತಾಯಿದ್ರು. ಮತ್ತು ವಾಚ್ ಟೈಮ್ ಮಾಡೋದು ಹೇಗೆ ಅದೆಲ್ಲ ಹೇಳ್ತಾಯಿದ್ರು. ಅವರಲ್ಲಿ ನಮ್ಮ ಸಮಸ್ಯೆ ಹೇಳಿದರೆ ಮಾತ್ರ ಅವರು ರೆಸ್ಪಾನ್ಸೇ ಮಾಡಲ್ಲ. ಅದೇನೋ ಹಾರ್ಟ್ ಸಿಂಬಲ್ ಅದನ್ನೊಂದು ಹಾಕಿ ಬಿಡ್ತಾಯಿದ್ರು. ಹಾಗೆ ಇವರ ರೆಸ್ಪಾನ್ಸಿಗೆ ಕಾಯ್ತಾ ಇದ್ದೆ. ಆದರೂ ಕೂಡ ಏನೋ ಒಂದು ಬ್ಲಾಗ್ ಮಾಡಿ ಹಾಕ್ತಾಯಿದ್ದೆ. ಆ ಬ್ಲಾಗ ಕುಕ್ಕಿಂಗ ಗೊತ್ತಿದ್ದನ್ನು ಹಾಕ್ತಾಯಿದ್ದೆ. ಅದರಲ್ಲಿ 60, 70, 80 ವ್ಯೂಸ್ ಬರ್ತಾಯಿತ್ತು ಅಷ್ಟೇ. ಯಾರು ನೋಡಲ್ಲ. ಸಬ್ಸ್ಕ್ರೈಬರ್ ಅಂತೂ 1000 ಆಗಿತ್ತು. ಅದು ಶಾರ್ಟ್ಸ್ ವಿಡಿಯೋ ಲೈವ್ ಮಾಡ್ತಾಯಿದ್ದೆ. ಒಂದು 4-5 ತಿಂಗಳ ಹಿಂದೆ ಲೈವ್ ಮಾಡ್ತಾಯಿದ್ದೆ. ಲೈವ್ ಮಾಡಿ ಸಿಸ್ಟರ್ ಅಂತ ಅವತ್ತು ಬೇರೆ ಊರು ಆವಾಗ ಇದ್ದ ನಮ್ಮ ಲೈವ್ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾಯಿದ್ರು. ಹಾಗೆ ನಾನು ಲೈವ್ ಮಾಡ್ತಾಯಿದ್ದೆ. ಅದರಲ್ಲಿ ಸಬ್ಸ್ಕ್ರೈಬರ್ ಆದರು. ಮತ್ತು ನನಗೆ ಬೋರ್ ಆಯಿತು. ನನಗೆ ಈ ಕಾಫಿ ತೋಟ, ಗದ್ದೆ, ಕೃಷಿ ಆದ ಕಾರಣ ನಮಗೆ ಮಾಡಲಿಕ್ಕೆ ಪುರ್ಸೊತ್ತು ಸಿಗೋದಿಲ್ಲ. ಸಣ್ಣ ಮಕ್ಕಳಿದ್ದಾರೆ, ಅವರನ್ನು ನೋಡ್ಕೊಳ್ಬೇಕು. ಮತ್ತು ನನಗೆ ಬೋರ್ ಆಯಿತು. ವ್ಯೂಸ್ ಬರಲ್ಲ. ಈಗಾಗಲೇ ಸ್ಟಾರ್ಟ್ ಮಾಡಿ 5 ತಿಂಗಳಾಗಿದೆ. ಏನು ಅಪ್ಪ ಇದು ಯಾಕೆ ಮಾಡ್ತೀಯಾ ಅಂತೇಳಿ ಎಲ್ಲರೂ ಕೇಳ್ತಾಯಿದ್ರು. ಸುಮ್ಮನೆ ಯಾಕೆ ವ್ಯೂಸ್ ಬರೋದಿಲ್ಲ, ಆ 4000 ಗಂಟೆಗೆ ಹೇಗೆ ಮಾಡ್ತೀಯಾ ಅಂತ ನನಗೆ ಸುಮಾರು ಸರ್ತಿ ಎಲ್ಲರೂ ಹೇಳ್ತಾಯಿದ್ರು. ನನಗೆ ಹಾಗೇ ಬೇಜಾರಾಗ್ಬಿಡ್ತು. ವೀಡಿಯೋನ ಲಾಂಗ್ ವೀಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿದೆ. ಮತ್ತು ಏನು ಮಾಡಿದೆ, ಆ 10 ಮಿಲಿಯನ್ ವ್ಯೂಸ್ ಬರ್ತಲ್ಲ ಶಾರ್ಟ್, ಅದು ಹಾಕೋಣಂತ ಹೊರಟೆ. ಅದರಲ್ಲಿ ಯಾರು ಹೇಳಿದ್ರಾ, ಟೆಕ್ ಚಾನಲ್ ಅವರು ಕೊಲಾಬ್ ಮಾಡಿದರೆ ನಿಮಗೆ ಬೇಗ ಸಬ್ಸ್ಕ್ರೈಬರ್ ಆಗ್ತಾರೆ, ಬೇಗ ರೀಚ್ ಆಗ್ಬೋದು ಅಂತ. ಹಾಗೆ ಮಾಡಿದೆ. ಬಂತು ಸುಮಾರು 30,000 ತನಕ ವ್ಯೂಸ್ ಬಂತು. ಹಾಗೇ ಮಾಡ್ತಾ ಒಂದು ಶಾರ್ಟ್ಸ್ ಮಾತ್ರ 2,000 ವ್ಯೂಸ್ ಬರುವಾಗ ಡಿಲೀಟ್ ಆಗಿ ಹೋಯಿತು. ಮತ್ತೆ ಬಂತು ಮೇಲ್, ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕಿಂದ ಆ ಶಾರ್ಟ್ಸ್ ಡಿಲೀಟ್ ಮಾಡಿದ್ದೇನೆ ಅಂತ. ಅವರು ಡಿಲೀಟ್ ಮಾಡಿದ್ದಾರೆ, ಅದು ಬೇಡ ಅಂತೇಳಿ ಆಯಿತು. ಅಯ್ಯಯ್ಯೋ, ಶಾರ್ಟ್ಸ್ ಆಗಿದ್ದರೆ ಈ ಥರನೇ ಸಮಸ್ಯೆ ಬರುತ್ತಾ, ಇನ್ನು ಯಾವುದು ಬೇಡ, ಇನ್ನು ಏನು ಮಾಡೋದಪ್ಪ ಅಂತೇಳಿ ಸುಮ್ಮನೆ ಯೋಚನೆ ಮಾಡ್ತಾ ಇದೆ. ಸುಮ್ಮನೆ ಇದರಲ್ಲಿ ಬರ್ತಾಯಿತ್ತು, ಏನು ಗೊತ್ತಾ, ಯೂಟ್ಯೂಬಲ್ಲಿ ನಂದು ಮೌನ ಆಯಿತು ಅಂತೇಳಿ ಹೇಳಿ ಸುಮಾರು ಜನರದ್ದು ಇದು ಬರ್ತಾಯಿತ್ತು. ನಮ್ಮ ಸಬ್ಸ್ಕ್ರೈಬರಲ್ಲಿ ಇದ್ದವರಲ್ಲಿ ಬರ್ತಾಯಿತ್ತು. ಅವರ ಚಾನಲೆಲ್ಲ ನೋಡಿದೆ. ಅವರೆಲ್ಲ ಲೈವ್ ಮಾಡಿ ಮತ್ತು ಒಬ್ಬರದ್ದು ನೋಡುವಾಗ ಅದರಲ್ಲಿ ಸಾಂಗ್ಸ್ ಎಲ್ಲ ಇತ್ತಾಯ್ತಾ. ಸತ್ಯ ಹೇಳ್ತೀನಿ, ಅವರ ಸಾಂಗ್ಸ್ ನೋಡಿ ನಾನು ಹಾಡಿದರೆ ಈಗ ನನಗೆ ಹಾಡು ಬರುತ್ತಲ್ವಾ ಅಂತ ನನ್ನ ಅತ್ತೆಯವರು ಹೇಳ್ತಿದ್ರು. ನೀ ಕುಕ್ಕಿಂಗ್ ಮಾಡೋದಕ್ಕಿಂತ ಯಾವುದಾದ್ರು ಹಾಡಾದರೂ ಹೇಳಿದರೆ ಆಗ್ತಿತ್ತು, ಅದಕ್ಕಾದ್ರೂ ಬರ್ಬೋದು ಅಂತ ಹೇಳಿ. ಹಾಡು ನನಗೆ ಎಲ್ಲಿ ಬರುತ್ತೆ ಅತ್ತೆ, ನಾನು ನೋಡುವ ಇದು ಹಾಡಿದ್ದು ಯಾರಾದರೂ ನೋಡ್ತಾರಾ ಅಂತೇಳಿ ನಾನು ಸುಮ್ಮನೆ ಆದೆ. ಮತ್ತು ಇವರು ಈ ಮಾನಿಟೈಸ್ ಆದ ಅಕ್ಕಂದು ಚಾನಲಲ್ಲಿ ನೋಡುವಾಗ ಹಾಡಿದೆ, ನೋಡುವ ನಾನು ಒಂದು ಹಾಡು ಹಾಕುವ ಅಂತೇಳಿ ನನ್ನ ಮನಸ್ಸು ಒಂಥರ ಚಂಚಲವಾಗಿತ್ತು ಆ ಟೈಮಲ್ಲಿ. ಅದಕ್ಕೆ ಇಷ್ಟು ಆಸೆ ಮಾಡಿ 6 ತಿಂಗಳಾದರೂ ಕೂಡ ವಾಚ್ ಟೈಮ್ ಎಷ್ಟಿತ್ತು ಗೊತ್ತಾ, ಬರೀ 200 ಆಗಿದ್ದಷ್ಟೇ ಲಾಂಗ್ ವೀಡಿಯೋದಲ್ಲಿ. ವೀಡಿಯೋ ಮಾತ್ರ ಇನ್ನೂ ಅದಕ್ಕಿಂತ ಜಾಸ್ತಿ ಆಗಿತ್ತು ವೀಡಿಯೋ. ಇಷ್ಟೊಂದು ದೊಡ್ಡ ಕಥೆ ಇತ್ತು. ಮತ್ತು ನಾನೇನು ಮಾಡಿದೆ, ರಾಜ್ಕುಮಾರ್ ಅವರದ್ದು ಒಂದು ಹಾಡು ಹಾಕು ಅಂತ ಹೇಳಿದ್ರು ಹಸ್ಬೆಂಡ್. ಅದೇನು ಕಷ್ಟಪಟ್ಟು ಹಾಡಿ ಹಾಕಿದೆ. ಅದೇ ಎಷ್ಟು ಮಾಮೂಲಿ ವೀಡಿಯೋಸಿಗೆ ವ್ಯೂಸ್ ಬರೋದು ಕಷ್ಟದಲ್ಲಿ 100 ಹತ್ತಿರ, ಅದರಲ್ಲಿ ಒಂದು 200 ಮೇಲೆ ಬಂತು. ಅದಲ್ಲ ಬರ್ತದಲ್ಲ, ನೋಡುವ ಇನ್ನೊಂದು ವೀಡಿಯೋ ಹಾಕುವ ಅಂತೇಳಿ ಹಾಕಿದೆ. ಅದು ಸ್ವಲ್ಪ ಓಡಲಿಕ್ಕೆ ಶುರು ಆಯಿತು. ಇನ್ನೊಂದು ಹಾಕಿದೆ, ಓಡಲಿಕ್ಕೆ ಶುರು ಆಯಿತು. ಮತ್ತು ಎಲ್ಲ ಆವಾಗ 2-3 ಪರಿಚಯ ಅದು ನಮ್ಮದು ಯೂಟ್ಯೂಬು ಅಲ್ಲಿ ಸಾಂಗ್ಸ್ ಅವರು ಕೂಡ ಹಾಕ್ತಾರೆ. ನೋಡಿದೆ ಅವರಲ್ಲಿ ಚಾನಲ್ಲಿ, ಅವರಲ್ಲಿ ಕೇಳಿದೆ ನಿಮಗೆ ವಾಚ್ ಟೈಮೆಲ್ಲ ಆಯಿತಾ. ಆವಾಗ ಒಬ್ಬರು ಹೇಳಿದ್ರು, ನಂದು ಅಪ್ಲೈ ಮಾಡಿದ್ದೀನಿ, ನೋಡೋಣ ಏನಾಗ್ತದೆ ಅಂತ, ಸಾಂಗ್ಸ್ ಅಲ್ವಾ ಅಂತ ಹೇಳಿದ್ರು. ಮತ್ತು ಅವರು 1-2 ದಿವಸ ಬಿಟ್ಟು ಹೇಳಿದರು, ನಂದು ರೀಯೂಸ್ಡ್ ಕಂಟೆಂಟ್ ಬಂದಿದೆ, ಏನೇನು ಮಾಡೋದು ಅಂತ. ಆಗ ನಾನು ಆಲ್ರೆಡಿ ಆವಾಗಲೇ ದಿವಸಕ್ಕೆ 2-3 ವೀಡಿಯೋ ಹಾಕಿ ವಾಚ್ ಟೈಮ್ನ ಸ್ವಲ್ಪ 500-900 ಏನೋ ತಲುಪಿಸಿದ್ದೆ. ನನಗೆ ಆವಾಗ ತಲೆ ಬಿಸಿ ಬಂತು. ಅಲ್ಲ, ನಾನು ಕೂಡ ಸಾಂಗ್ಸ್ ಹಾಕ್ತಿದ್ದೀನಿ, ಇದೇನೋ ವ್ಯೂಸ್ ಬರ್ತಾ ಉಂಟು,
ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅಂತೇಳಿ 2-3 ಜನ ಇದ್ದಾರೆ ಟೆಕ್ನಿಕ್ ಚಾನಲ್ ಅವರು, ಅವರಿಗೆ ಸಂಪರ್ಕಿಸಿದೆ. ಅದರಲ್ಲಿ ಇಬ್ಬರದ್ದು ರೆಸ್ಪಾನ್ಸ್ ಇಲ್ಲ, ಇನ್ನೊಬ್ಬರು ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ. ಅವರಿಗೇನೋ ಹುಷಾರಿಲ್ಲ ಅಂತ ಇವಾಗ, ಅದಕ್ಕೆ ನಾನು ಅವ್ರ ಹತ್ರ ಕೇಳಲಿಲ್ಲ. ಅವರು ಹೇಳಿದರು ಮಾನಿಟೈಸ್ ಆಗ್ತದೆ ಅಂತ ಹೇಳಿದರು. ಆದರೂ ಕೂಡ ಹೌದಲ್ಲ ಅಂತ ಒಂದು ನಂಬಿಕೆಯಲ್ಲಿ ಮಾಡ್ತಾ ಹೋದೆ. ಮತ್ತು ಈ ಅಕ್ಕಂದು ಇನ್ನೊಂದು ಸಲ ಅಪ್ಲೈ ಮಾಡುವಾಗ ಪುನಃ ರಿಯೂಸ್ಡ್ ಕಂಟೆಂಟ್ ಅಂತೇಳಿ ಬಂತು. ಮತ್ತೆ ಹೇಳ್ತೀನಿ ಆಯಿತು ಯಾರು ಅಂತ ಬಂತು. ಅಯ್ಯೋ ನನಗೆ ಇನ್ನೂ ಟೆನ್ಷನ್, ಇನ್ನು ಏನು ಮಾಡೋದು. ಈ ಭರತ್ತಿದು ನಾನು ಚಾನೆಲ್ ನೋಡ್ತಾ ಇದ್ದೆ, ಟೆಕ್ ಭರತ್ ಗೊತ್ತಾ, ಅವರ ಚಾನೆಲ್ ನಾನು ನೋಡ್ತಾ ಇದ್ದೆ. ನಾನೀಗ ತೋರಿಸ್ದಲ್ಲ ಅವರೇ, ಅವ್ರ ಹತ್ರ ನಂಬರ್ನ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಇವರನ್ನೇ ಸಂಪರ್ಕಿಸುವ, ಇವರಿಗೆಲ್ಲ ಸ್ವಲ್ಪ ನಾಲೆಜ್ ಇದೆ, ಎಲ್ಲ ಯೂಟ್ಯೂಬ್ ಬಗ್ಗೆ ಎಲ್ಲ ಹೇಳ್ತಾರೆ ಅಂತ ಹೇಳುವ. ಅವರಲ್ಲಿ ನಾನು ಒಂದು ವೀಡಿಯೋದ ಲಿಂಕ್ನ ಕಳಿಸಿದೆ. ಅಕ್ಕ ಲಿಂಕ್ ಕಳಿಸಿ ನಾನು ಚೆಕ್ ಮಾಡ್ತೀನಿ ಅಂತ. ಪಾಪ ಅವನು ಓದುವ ಹುಡುಗ, ಓದುವ ಟೈಮಲ್ಲಿ ಓದೋದು ಬಿಟ್ಟು ಅವನು ನಮ್ಮ ಸಮಸ್ಯೆನ ನೋಡ್ತಾ ಇದ್ದಾನಲ್ಲ, ಅದಕ್ಕೆ ನನಗೆ ತುಂಬ ಖುಷಿಯಾಯಿತು. ನೋಡ್ದೆ ಅಕ್ಕ ವೀಡಿಯೋ ಚೆನ್ನಾಗಿದೆ, ಪರವಾಗಿಲ್ಲ, ಆದರೆ ಬೇರೆಯವರ ಕಂಟೆಂಟ್ ಅಲ್ಲ ಅಕ್ಕ, ಎಲ್ಲಾದರೂ ರಿಯೂಸ್ಡ್ ಬರುವ ಚಾನ್ಸ್ ಇದೆ, ಡೆಫಿನೆಟಾಗಿ ಬಂದೇ ಬರುತ್ತೆ. ನಾವು ಅಫಿಲೇಟ್ ಮಾಡಿ ಹಾಕಿದರೆ ಕೂಡ ಒಂದು ಅವರಿಗೆ ಅವರಿಗೆ ಇಷ್ಟ ಆದರೆ ಅದು ಸಕ್ಸಸ್ ಆಗ್ಬೋದು ಅಂತ ಹೇಳ್ದೆ. ಆಮೇಲಿಂದ ಸ್ವಲ್ಪ ಎಡಿಟ್ ಮಾಡಿದೆ. ಅಂದರೆ ಏನು ಗೊತ್ತಾ, ಗೂಗಲ್ ಫೋಟೋ ತಗೊಳ್ಳೋದು, ಅದೇ ಸಿನಿಮಾದ ಹಾಡು ಹಾಡೋದು, ಯಾರ್ದು ಸ್ಟ್ರೈಕ್ ಬರುತ್ತೆ ಅದು ಬರುತ್ತೆ ಅಂತ ಹೇಳಿದರು ಅವರು. ನೀವು ಅದನ್ನು ಆ ಥರ ಮಾಡಬೇಡಿ, ಸ್ವಲ್ಪ ಚೇಂಜಾಗಿ ಮಾಡಿ ಅಂತ ಹೇಳಿದರು. ಮತ್ತು 2-3 ವೀಡಿಯೋ ಎಡಿಟ್ ಮಾಡಿ ಫಸ್ಟ್ ಅವರಿಗೆ ಸೆಂಡ್ ಮಾಡಿ, ಈ ಥರ ಮಾಡಿ ಮೇಡಮ್, ನಿಮ್ಮದೇ ಓನು ಕಂಟೆಂಟ್ ಏನೇ ಇರಲಿ, ನೀವು ಮೊಬೈಲಲ್ಲಿ ಶೂಟ್ ಮಾಡಿದ್ದು ಅದೇ ಥರ ಇರಲಿ, ಇದು ಮುಂಚಿನ ವೀಡಿಯೋ ಬೇಕಾದರೆ ನೀವು ಡಿಲೀಟ್ ಮಾಡಿ ಅಂತ ಹೇಳಿದರು. ಆವಾಗೊಂದು ವಾಚ್ ಟೈಮು 1000 ಆಗಿತ್ತು. ನನಗೆ ಟೆನ್ಷನ್ ಆಯಿತು, ಏನು ಮಾಡೋದು, ಡಿಲೀಟ್ ಮಾಡೋ ಮುಂಚೆ ಯೋಚಿಸುವ ಅಂತೇಳಿ ತಕ್ಷಣ ನನ್ನ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ಅಲ್ಲಿ, ಬನಶಂಕರಿ, ಅವರ ಚಾನಲನ್ನು ಸಪೋರ್ಟ್ ಮಾಡಿ ಆಯಿತಾ, ಬನಶಂಕರಿ ಆಲ್ ಇನ್ ಒನ್ ಅಂತ, ಅವರಿಗೆ ಮೆಸೇಜ್ ಹಾಕಿದೆ. ಅವರು ಕೂಡ ಸಾಂಗ್ಸ್ ಹಾಡ್ತಿದ್ದಾರೆ. ಯಾಕೆಂದರೆ ಅವರಿಗೆ ಆ ಅಕ್ಕನಿಗೆ ಇನ್ನೊಂದು ಅಕ್ಕನಿಗೆ ಪ್ರಾಬ್ಲಮ್ ಬಂದಿದ್ದಲ್ವಾ, ಅದೇ ಥರ ಇವರಿಗೂ ಬರಬಾರ್ದು, ಈ ಥರ ಬಂದಿದ್ದಕ್ಕ ನನಗೂ ಸಹ ಹಾಗೆ ಹೇಳ್ತಾ ಇದ್ದಾರೆ, ಏನು ಮಾಡಲಿ, ಡಿಲೀಟ್ ಮಾಡಲ ಅಂತ. ಅವರು ಪಾಪ ಲೈವಲ್ಲಿ ಏನು ಹೇಳಿದ್ರು ಗೊತ್ತಾ, ನನಗೆ ತುಂಬ ಬೇಜಾರಾಯಿತು. ನಿಮ್ಮ ಕಾಲಿಗೆ ಬೀಳ್ತೀನಿ ಅಕ್ಕ, ನೀವು ಡಿಲೀಟ್ ಮಾಡಬೇಡಿ, ಏನು ನೋಡುವ, ನಿಮ್ಮ ಅದೃಷ್ಟ ಇದ್ದರೆ ನಿಮ್ಮದು ಮಾನಿಟೈಸ್ ಆಗ್ಬೋದು, ಇನ್ನೂ ಹಾಕುವ ವೀಡಿಯೋನ ಸ್ವಲ್ಪ ಸರಿಯಾಗಿ ಹಾಕಿ ಅಂತ ಹೇಳಿದರು. ಅವರು ದೇವರು ಹೇಳಿದಾಗೆ ಆಯಿತು. ಮತ್ತು ಲೈವ್ ಏನಾದರೂ ಮಾಡಿ ನಮ್ಮಲ್ಲಿ ಕಷ್ಟ ಸುಖ ಮಾತಾಡಿ ಅದರಲ್ಲಿ ಕೂಡ ನಿಮ್ಗೆ ಸಕ್ಸಸ್ ಆಗ್ಬೋದು ಅಂತ ಹೇಳಿದರು. ಇದೇ ಕಳೆದ ತಿಂಗಳು ಹೇಳಿದವರು, 1 ತಿಂಗಳ ಹಿಂದೆ ಹೇಳಿದ್ದು. ಬರೀ ನನಗೆ ಆವಾಗ 1500 ವಾಚ್ ಟೈಮ್ ಇತ್ತು. ಪಾಪ ಅವರ ಬಾಯಿ ಮಾತಿಂದ ಗೊತ್ತಿಲ್ಲ, ಅದು ಶುಕ್ರವಾರ ಹೇಳಿದರು, ಆ ದೇವರ ನೆನೆಸ್ಕೊಂಡು ಹೇಳಿದರು. ಓಕೆ ಅಂತ ಲೈವೂ ಶುರು ಮಾಡಿದೆ, ಕಷ್ಟಪಟ್ಟು ಶುರು ಮಾಡಿದೆ. ಲೈವಲ್ಲಿ ಜನರೆಲ್ಲ ನನಗೆ ತುಂಬ ಜನರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಈಗಲೂ 3-4 ಜನ ಕಂಟಿನ್ಯೂಸ್ ಬರ್ತಾರೆ, ಖುಷಿಯಲ್ಲಿ ಮಾತಾಡ್ತಾರೆ. ನನಗೆ ಇನ್ನೂ ತುಂಬ ಕಾನ್ಫಿಡೆನ್ಸ್ ಬಂತು, ಇಷ್ಟೆಲ್ಲ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಆಯಿತು. ಲೈವ್ ಮಾಡಿದೆ, ಮತ್ತು ವೀಡಿಯೋನ ಒರಿಜಿನಲ್ ಕಂಟೆಂಟ್ ಹಾಕಿ ನಾನು ಹಾಡನ್ನ ಹಾಡಿದೆ. ನಾನು ಸರಲ್ಲಿ ಅವರಲ್ಲಿ ಹೇಳಿದೆ, ಭರತ್ನಪ್ಪನಲ್ಲಿ, ಸರ್ ನನಗೆ ಹಾಡು ಬಿಟ್ಟರೆ ಮತ್ತು ಕುಕ್ಕಿಂಗ್ ಏನು ಗೊತ್ತಿಲ್ಲ, ಈಗಾಗಲೇ ಸುಮಾರು ಟೈಮ್ ಆಗಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಹಾಗಾದರೆ ನೀವು ಓನ್ ಕಂಟೆಂಟ್ ಮಾಡಿ ಮೇಡಮ್, ನೋಡುವ, ನಿಮ್ಮ ಅದೃಷ್ಟ ಇದ್ದರೆ ಬರ್ಬೋದು, ಮಾಡಿ ನೋಡೋಣ ಅಂತ ಹೇಳಿದರು. ಮತ್ತು ಶಾರ್ಟ್ಸ್ ಎಲ್ಲ ಡಿಲೀಟ್ ಮಾಡಿ ಅಂತ. ಶಾರ್ಟ್ ಡಿಲೀಟ್ ಮಾಡಿದೆ, ನನಗೆ ಯಾವುದೆಲ್ಲ ಡಿಲೀಟ್ ಮಾಡಬೇಕು ಅಂತ ಸರಿಯಾಗಿ ಗೊತ್ತಿದ್ದನ್ನು ಡಿಲೀಟ್ ಮಾಡಿದೆ. ಅಷ್ಟೆಲ್ಲ ಮಾಡಿ ಅದೇ ಒಂದೇ ತಿಂಗಳಿಗೆ ನನಗೆ 3000 ವಾಚ್ ಆಯಿತು. ಅಷ್ಟರವರೆಗೆ ನಂದು ಬರೀ 200-1000 ಹೇಗೋ ಬಂತು. 4 ತಿಂಗಳ ಹಿಂದೆ ಹಾಕಿದ ವೀಡಿಯೋದಲ್ಲಿ ಏನಿಲ್ಲ ಆಯಿತು. 5 ತಿಂಗಳ ಹಿಂದೆ ಜನವರಿಯಿಂದ ಸ್ಟಾರ್ಟ್ ಮಾಡಿದ ವೀಡಿಯೋದಲ್ಲಿ ವಾಚ್ ಅವರು ಬರೀ 200 ಇದ್ದಿದ್ದು. ಅದೇ 1 ತಿಂಗಳಿಗೆ ಈ ಕಡೆ ಹಾಕಿದ್ರಲ್ಲಿ ನನಗೆ ಸಡನ್ 2000 ವಾಚ್ ಅವರಾಗಿ 3000 ಬಂತು. ಅಪ್ಲೈ ಮಾಡಿ ಅಂತ ಕೇಳ್ತಾಯಿತ್ತು ನನಗೆ. ನಾನು ಆ ವೀಡಿಯೋನ ಸರಿಯಾಗಿ ಇದನ್ನು ಮಾಡಿಲ್ಲ, ನೋಡುವ 4000 ಆಗಲಿ, ಆಮೇಲೆ ಮೆಲ್ಲನೆ ಇದು ಮಾಡುವ, ಇದು ಎಲ್ಲ ಸರಿ ಮಾಡುವ ಅಂತ ಇತ್ತು. ಮತ್ತು ನಾನು ಹೇಳಿದೆ ಭರತನಿಗೆ, ಸರ್ ಭರತನಪ್ಪನಿಗೆ ಕೂಡ ಹೇಳಿದೆ, ಅವನು ಶಾಲೆಗೆ ಹೋಗ್ತಾನಲ್ವ ಭರತ್, ಅವರಪ್ಪ ಎಷ್ಟರಲ್ಲಿ ಇದು ಆನ್ಲೈನಲ್ಲಿ ಇರ್ತಾರೆ, 24 hours ಕೂಡ ಆನ್ಲೈನಲ್ಲಿ ಇರ್ತಾರೆ. ಹೇಳಿದರು ನಮ್ಮ ಭರತನಿಗೆ ನಿಮ್ಮ ಚಾನಲ್ ಬಗ್ಗೆ ಇದೆಲ್ಲ ಕೊಡಿ, ಲಿಂಕ್ ಎಲ್ಲ ಕಳಿಸಿ ನೋಡೋಣ, ನಮ್ಮ ಭರತ್ ಎಲ್ಲ ಮಾಡ್ತಾನೆ ಅಂತ. ಒಂದು ದಿವಸ ಕಳಿಸಿದೆ. ಮಾರನೇ ದಿವಸ ಅವರು ಎಂತ ಗೊತ್ತಾ, ಸಾಯಂಕಾಲ ಬೆಳಿಗ್ಗೆ ಎಲ್ಲ ಆನ್ಲೈನಲ್ಲಿ ಇರ್ತಾರೆ. ಅವರಿಗೆ ನಮ್ಮದು ಮಾತ್ರ ಅಲ್ಲ ಸಮಸ್ಯೆ, ತುಂಬ ಜನರ ಸಮಸ್ಯೆ ಬರ್ತದೆ. ಹೇಳ್ತಾಯಿದ್ರು, ನಿಮ್ಮ ಥರನೇ ನಿಮ್ಗಿಂತ ದೊಡ್ಡ ಪ್ರಾಬ್ಲಮಲ್ಲಿ ಇದ್ದವರು ಇದ್ದಾರೆ ಮೇಡಮ್, ನಾವು ಮಲಗುವಾಗ ರಾತ್ರಿ 10-11 ಗಂಟೆ ಅಲ್ಲ, ಮೊನ್ನೆ ಮಲಗುವಾಗ 1 ಗಂಟೆಗಿದೆ ಅವರು, ನಾನು ನೋಡಿದ್ದೇನೆ. ಸ್ಟುಡಿಯೋಗೆ ಹೋಗಿ ನೋಡಿ ಸರಿ ಮಾಡ್ತೀವಿ ಅಂತ ಹೇಳಿದರು. ಮತ್ತು ಸರಿ ಮಾಡಿದರು. ಪಾಪ ನನಗೋಸ್ಕರ 3 ಗಂಟೆ ನನ್ನ ಚಾನಲನ್ನು ಸರಿ ಮಾಡಿದ್ದಾರೆ. ಮಿಸ್ಟೇಕ್ ಇದನ್ನೆಲ್ಲ ತೆಗೆದು ಸರಿ ಮಾಡಿ
ತಕ್ಷಣ ಈಗ ನನ್ನ ಭರತು ಅಪ್ಲೈ ಮಾಡಿದ್ದಾನೆ. ಅದರಲ್ಲಿ ರಿಯೂಸ್ಡ್ ಬರುವ ಚಾನ್ಸ್ ಇದೆ ಮೇಡಮ್, ನೋಡುವ ರಿಯೂಸ್ಡ್ ಬಂದರೆ ನಾವು ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿದರು. ನಾನು ಹೇಳಿದೆ ಇಲ್ಲ ಸರ್, ನಿಮ್ಮ ಭರತನ ಕೈಗುಣ ಒಳ್ಳೆಯದಿದೆ, ಖಂಡಿತವಾಗಿ ಸಕ್ಸಸ್ ಬರುತ್ತೆ, ರಿಯೂಸ್ಡ್ ಬರಲ್ಲ ಅಂತ ನಾನು ಹೇಳಿದೆ. ನಾನು ಪಾಸಿಟಿವ್ ಆಗಿ ಹೇಳಿದೆ. ಯಾಕೆಂದರೆ ನಮ್ಮ ಈ ಬನಶಂಕರಿ ಚಾನಲಿನ ಮಾಲಕ ಮೂವಿಂಗ್ ಅರೌಂಡ್ ಮತ್ತು ಅಲಿ ಸರ್ ಅಂತಿದ್ದಾರೆ, ನಮಗೆ ಎಲ್ಲಿಂದ ಸೌದಿ ಅರೇಬಿಯಿಂದ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲ ಹೇಳಿದರು ನಿಮಗೆ ಖಂಡಿತ ಮೌನವಾಗುತ್ತೆ ಅಂತ. ನಾನು ಅವರದೆಲ್ಲ ದೇವರು ಹೇಳಿದ್ದು ಅಂತೇಳಿ ತಿಳ್ಕೊಂಡು ಹಾಗೆ ರಾತ್ರಿ ನೋಡ್ತೀನಿ, ಒಂದು ಪ್ರೊಸೆಸ್ ರೈಟ್ ಬಂತು, ಸೆಕೆಂಡ್ ಪ್ರೊಸೆಸ್ ಮಧ್ಯರಾತ್ರಿ ರೈಟ್ ಬಂತು, ಇನ್ನೊಂದು ಪ್ರೊಸೆಸ್ ಆಗಬೇಕು. ಭಾರಿ ಟೆನ್ಷನ್. ನಾನು ಅತ್ತೆ ಹೇಳಿದೆ 4 ಗಂಟೆಗೆದ್ದು, ಅತ್ತೆ ಇನ್ನೊಂದು ಪ್ರೊಸೆಸ್ ಆಗಿಲ್ಲ, ಅದಕ್ಕೆ ದೇವರಲ್ಲಿ ಬೇಡ್ಕಪ್ಪ, ಇದು ಗಣಪತಿಗೆ ಒಂದು ಪಂಚಕಜ್ಜಾಯ ಮಾಡು ಅಂತೇಳಿ ಅತ್ತೆ ಹೇಳಿದ್ರ. ಆಯಿತು ಅಂತ ಮನಸ್ಸಿನಲ್ಲಿ ಬೇಡ್ಕೊಂಡು ಬೆಳಿಗ್ಗೆ ಮಾಮೂಲಿ ಥರ ನನ್ನ ಮಕ್ಕಳು ಶಾಲೆಗೆ ಹೋಗ್ತಾರಲ್ಲ, ಅವರಿಗೆ ರೆಡಿ ಮಾಡಿ ಬೆಳಿಗ್ಗೆ ತಿಂಡಿ ತಿಂದು ಮಾಮೂಲಿ ಲೈವಿಗೆ ಬಂದೆ. ನನಗಿಂತ ಜಾಸ್ತಿ ನನ್ನ ಈ 3 ಫ್ರೆಂಡ್ಸ್ ಇದ್ದಾರಲ್ಲ, ಅವರದ್ದು ಕ್ಯೂರಿಯಾಸಿಟಿ. ಇನ್ನೊಂದು AJS ಚಾನಲ್, ಅವರು ನಿಮ್ಮದು ಮೌನ ಆಯಿತಾ, ಅಪ್ಲಿಕೇಶನ್ ಏನಾಯಿತು, ಬರುತ್ತೆ ರಿಸಲ್ಟು, ಅವರಿಗೆ ಅದೇ ಟೆನ್ಷನ್. ಮತ್ತೆ ನಾನು ಹೇಳಿ ಸ್ವಲ್ಪ ಸಮಾಧಾನದಲ್ಲಿರಿ. ಅವರು ಏನಂದರೆ ಅವರಿಗೆ ಸುಮಾರು ಸಮಸ್ಯೆ ಇರುತ್ತೆ, ಬೇರೆ ಸಮಸ್ಯೆಯನ್ನು ನಿವಾರಿಸಬೇಕು. ಭರತ್ ಅವರಿಗೆ ಓದಬೇಕು, ಸ್ವಲ್ಪ ಸಮಾಧಾನದಲ್ಲಿರುವ, ಅವರು ಮಾಡಿಕೊಡ್ತಾನೆ ಅಂತ ಹೇಳಿದಾರಲ್ಲ, ನಂಬಿಕೊಂಡಿರುವ ಅಂತ ಹೇಳಿದೆ. ಪಾಪ ಸಾಯಂಕಾಲ ಅವರು ಮಾರನೇ ದಿವಸ ಸಾಯಂಕಾಲ ಎಲ್ಲ ಚಾನಲ್ ಫುಲ್ಲು ಸುಮಾರು ಮಿಸ್ಟೇಕ್ ಇದೆ ಎಲ್ಲ ಕ್ಲೀನ್ ಮಾಡಿ ಅಪ್ಲೈ ಮಾಡಿ ಮಾರನೇ ದಿವಸ ಬೆಳಿಗ್ಗೆ ಅದೇ ಲೈವ್ ಎಂಡ್ ಮಾಡೋತ್ತಿಗೆ ಹಿಂಗೆ ನೋಡ್ತೀನಿ ಯು ಆರ್ ಎ ಪಾರ್ಟ್ನರ್ ಅಂತ ಬಂತು. ಅಬ್ಬಾ, ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಇಷ್ಟರಗೆ ನಾನು ಯೂಟ್ಯೂಬ್ ಮಾಡಿ ನನ್ನ ಕಣ್ಣಿಗೆ ಒಂಚೂರು ಇದೇ ಇಲ್ಲ ರೆಸ್ಟ್. ನನ್ನ ಕಣ್ಣಲ್ಲಿ ಸ್ವಲ್ಪ ನೀರು ಬಂತು, ಖುಷಿಯಿಂದ ಬಂದಿದ್ದು. ಈ ಹುಡುಗನ ಕೈಗುಣದಿಂದ ಈ ಥರ ಎಲ್ಲ ಆಯ್ತಲ್ಲ ಅಂತ. ನಿಜವಾಗಿಯೂ ಇಲ್ಲ, ನಾನು ಸುಮಾರು ಚಾನಲಲ್ಲಿ ಟೆಕ್ ಚಾನಲ್ ಅವರು ಮಾಡ್ತಾರೆ, ಅವರಿಗೆ ಹೋಗಿ ಸರ್ ನಂದು ರಿಯೂಸ್ಡ್ ಬರ್ಬೋದಾ, ಒಂದ್ಸಲ ಚೆಕ್ ಮಾಡಿ ಅಂತ ಎಷ್ಟು ನಾನು ಹೇಳಿದಾನೆ ಗೊತ್ತುಂಟ. ಅವರು ಏನು ಮಾಡೋದು, ಅದು ಹಾರ್ಟ್ ಸಿಂಬಲ್ ಹಾಕೋದು, ಏನಿಲ್ಲ ರೆಸ್ಪಾನ್ಸ್. ಈ ಥರ ಮಾಡಬಾರ್ದು. ಯಾಕೆಂದರೆ ಒಬ್ಬರು ನಿಮ್ಮಿಂದ ಒಂದು ಸರಿಯಾದ ಉತ್ತರ ಸಿಕ್ಕಿದರೆ ನಮ್ಮ ಚಾನಲಿಗೆ ಎಷ್ಟು ಉಪಯೋಗ ಆಗ್ತದೆ. ನಿಮ್ಮನ್ನು ನಾವು ಜೀವನ ಪರ್ಯಂತ ಸ್ಮರಿಸ್ತೇವೆ. ಹಾಗೆ ನೋಡಿ, ನಮ್ಮ ಭರತು ಏಜ್ನಲ್ಲಿ ಸಣ್ಣದಾದರೂ ಪರವಾಗಿಲ್ಲ ನೋಡಿ, ಅವನಿಗೆ ಅಂಥ ಗುಣ ಇದೆ. ಅವನ ಚಾನಲ್ ಕೂಡ ಎಲ್ಲರೂ ನೋಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಅವನು ತುಂಬ ಒಳ್ಳೆಯ ಹುಡುಗ. ಮತ್ತು ನಿಮ್ಮದು ಯಾವುದಾದ್ರು ಸಮಸ್ಯೆ ಇದ್ದರೆ ದಯವಿಟ್ಟು ಡೈರೆಕ್ಟಾಗಿ ಮಾನಿಟೈಸಿಗೆ ವಾಚ್ ಅವರ್ ಆಯಿತು, ಅದು ನನಗೆ ಗೊತ್ತಿದೆ ಅಪ್ಲೈ ಮಾಡೋಕ್ಕೆ ಅಂತ ಹೇಳಿ ನೀವು ಹೋಗಬೇಡಿ. ನೀವು ಫಸ್ಟ್ ಟೆಕ್ ಯಾರಿದ್ದಾರೆ ಅವ್ರ ಹತ್ರ ಸ್ವಲ್ಪ ಅವರು ದುಡ್ಡು ಇಸ್ಕೊಳ್ತಾರೆ. ಯಾಕೆಂದರೆ ಅವ್ರು ಮುಂಚೆ ದುಡ್ಡು ತಗೊಳ್ತಿಲ್ಲ ಆಯ್ತು ಅಂತ ಹೇಳಿದರು. ಎಷ್ಟೋ ಜನ 150 ಪಾರ್ಟಿಗೆ ಅವರು ಫ್ರೀಯಾಗಿ ಮಾಡಿ ಕೊಟ್ಟಿದ್ದಾರೆ. ಆದರೆ ಅವರು ಮತ್ತೆ ರೆಸ್ಪಾನ್ಸ್ ಇಲ್ಲ. ಅವರು ಹೇಳಿದರು ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ ಮೇಡಮ್, ಆವಾಗ ಮಾತ್ರ ನಮ್ಮನ್ನು ನೆನೆಸ್ಕೊಳ್ತಾರೆ. ಆಮೇಲೆ ಒಂದು ವೀಡಿಯೋನೂ ಇಲ್ಲ, ಏನು ರೆಸ್ಪಾನ್ಸ್ ಇಲ್ಲ. ಈ ಥರ ಮಾಡಿ ನನಗೇನೆ ಬೇಜಾರಾಯಿತು. ಬೇಡ ಭರತ, ಇನ್ನು ನಾವು ನಿನ್ನ ದುಡ್ಡು ಎಜುಕೇಷನಿಗಾದರೂ ಆಗಲಿ, ಅವರಿಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಅಂತ ಭರತನಿಗೆ. ಅದಕ್ಕೆ ಒಂದು ಬುಕ್ಸ್ ಆದರೂ ತಗೊಳ್ಳಿಕ್ಕೆ ಏನಾದರೂ ಬ್ಯಾಗ್ ಆದರೂ ತಗೊಳ್ಬೇಕಲ್ಲ, ಏನದಕ್ಕಾದರೂ ಅವು ಯೂಸ್ ಆಗುತ್ತೆ. ಆದರೆ ಆ ಕಂಪ್ಯೂಟರ್ ನೋಡ್ಕೊಂಡು ಕೆಲಸ ಮಾಡಬೇಕಲ್ವಾ. ಅದು ರಾತ್ರಿ ಎಲ್ಲರೂ ಒಳ್ಳೆ ನಿದ್ದೆ ಮಾಡೋ ಟೈಮಲ್ಲಿ ಅವರು ಕೂತ್ಕೊಂಡು ಕಂಪ್ಯೂಟರ್, ಆ ಕಣ್ಣು ಏನೂ ಆಗೋದು ಬೇಡ. ನಮಗೆ ಮೊಬೈಲ್ ನೋಡಿಯೇ ನಮ್ಮ ಕಣ್ಣು ಕೆಟ್ಟೋಗಿದೆ. ಇನ್ನು ಕಂಪ್ಯೂಟರ್ ಅವಿಬ್ಬರು ನೋಡಿ ಅವರು ಸರಿ ಮಾಡಿ, ಅದು ಸಹ ತಾಳ್ಮೆ ಎಷ್ಟು ಬೇಕು ಅವರಿಗೆ, ಜೊತೆಗೆ ಓದಬೇಕು. ಅದೆಲ್ಲ ಮಾಡಿಕೊಂಡು ನಮ್ಮ ಭರತ ನಮಗೆ ಮಾಡ್ತಾ ಇದ್ದಾನೆ. ಅವರಿಗೊಂದು ಬೆಲೆ ಸಿಗಬೇಕಲ್ಲ. ಅದಕ್ಕೆ ಅವರೊಂದು ತುಂಬ ಅಂತ ಇಲ್ಲ, 1000 ಒಳಗೆ ಎಲ್ಲ ನಮ್ಮದು ಚೆಕ್ಕಿಂದ ಹಿಡಿದು ಫುಲ್ ಮಾನಿಟೈಸ್ ಆಗಿ ಎಲ್ಲ ನಮ್ಗೆ ಯಾವುದು ಡೌಟ್ ಇದ್ದರೂ ಅದೆಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ. ಅಷ್ಟು ರೂಪಾಯಿ ಕೊಟ್ಟರೆ ಸಾಕು ಅವರಿಗೆ. ಮತ್ತು ಬೇರೆ ಎಲ್ಲರೂ 20,000 ಕೊಡಿ 30,000 ಕೊಡಿ ತಗೊಂಡು ಅವರದು ಚಾನಲ್ ಮಾನಿಟೈಸ್ ಆಗಿದೆ, ಅವರ ಹತ್ರ ಬಂದಿದ್ದಾರೆ, ಭರತನ ಹತ್ರ ಹತ್ಕೊಂಡು ಹೇಳಿದವರು ಇದ್ದಾರೆ ನನಗೆ. ಅವರು ಹೇಳಿದರು, ಭರತನಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ, ಅವರು ಮನಸ್ಸು ಬಿಟ್ಟು ಮಾತಾಡ್ತಾರೆ. ನೀವು ಏನು ಸಮಸ್ಯೆ ಇದ್ದರೂ ಕೂಡ ಅವರಲ್ಲೇ ಸಂಪರ್ಕಿಸಿ. ನನಗೆ ಗೊತ್ತಿದೆ ಅಪ್ಲೈ ಮಾಡಲಿಕ್ಕೆ ಅಂತೇಳಿ ಓವರ್ ಕಾನ್ಫಿಡೆನ್ಸಲ್ಲಿ ದಯವಿಟ್ಟು ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಚಾನಲಲ್ಲಿ ಸಮಸ್ಯೆ ಇರುತ್ತೆ, ಓನ್ ಕಂಟೆಂಟ್ ಇದ್ದರೂ ಕೂಡ ಅದನ್ನೆಲ್ಲ ಅವರು ಸರಿ ಮಾಡ್ತಾರೆ. ನನಗಂತ ಹುಡುಗನ ಬಗ್ಗೆ ಹೆಮ್ಮೆ ಆಗ್ತದೆ. ನಾನು ಯೂಟ್ಯೂಬ್ ಶುರು ಮಾಡುವಾಗ ಸುಮಾರು ಜನರಲ್ಲಿ, ಅಂದರೆ ನಮಗೆ ಸಂಬಂಧಪಟ್ಟ ಕೆಲವರು ನಮಗೆ ಗೊತ್ತಿದ್ದ ಯೂಟ್ಯೂಬರಲ್ಲಿ ಕೇಳಿದೆ, ಹೇಗಪ್ಪ ಮಾಡೋದು ಯೂಟ್ಯೂಬ್. ಅವರು ಎಂತ ಒಂದು ಕಮೆಂಟಿಗೆ ರೆಸ್ಪಾನ್ಸ್ ಇಲ್ಲ. ಸುಮಾರು 10 ಸರ್ತಿ ನಾನು ನೋಡಿದೆ ರೆಸ್ಪಾನ್ಸ್ ಮಾಡ್ತಾರ ಅಂತ, ಏನಿಲ್ಲ ಇಲ್ಲಿ ಬಿಡಿ ಅಂತೇಳಿ. ಈ ಥರ ಇಷ್ಟೊಂದು ಆಟ ಆಡ್ತಾರಲ್ಲ, ಬೇಡ ನಮಗೆ. ಈ ಥರ ಇರೋದಕ್ಕಿಂತ ಯಾರಾದರೂ ಕಾಯೋರು ಯಾರಾದ್ರ ಮೇಲೆ ಇರ್ತಾರೆ,
ದೇವರು ಇನ್ನೊಬ್ಬರನ್ನು ಸೃಷ್ಟಿ ಮಾಡಿರ್ತಾರೆ ಅಂತ ಆಯಿತು. ನೋಡುವಾಗ ನಮ್ಮ ಸುಮಾರು ಜನ ಒಂದು 6-7 ತಿಂಗಳ ಹಿಂದೆ ಸುಮಾರು ಜನರು ಹೇಳಿದರು, ಕನ್ನಡ ಕ್ರಿಯೇಟರ್ ಗೈಡ್ ಮತ್ತು ಟೆಕ್ ಬರುತ್ತಿದ್ದಾರೆ, ಅವರಿಂದ ನಮ್ಮ ಚಾನೆಲೆಲ್ಲ ಸರಿ ಆಯಿತು ಅಂತ. ನಾನು ಕ್ರಿಯೇಟರ್ ಗೈಡನ್ನು ಅವರನ್ನು ಭೇಟಿ ಆಗಬೇಕು ಅಂತ ಇದ್ದೆ. ಬೇಡ, ನಾನು ಭರತ್ನನ್ನೇ ಫಸ್ಟಿಂದಲೇ ಭೇಟಿ ಮಾಡಿದ್ದೇನೆ, ಅವರನ್ನೇ ಒಬ್ಬರನ್ನೇ ನೋಡ್ತೇನೆ, ನೋಡುವ ಅಂತ ಹೇಳಿ ಭರತ್ನನ್ನೇ ಭೇಟಿ ಆದೆ. ನನಗೆ ಸಕ್ಸಸ್ ಆಯಿತು, ಆ ಭರತನ ಕೈಗುಣದಿಂದ ಸಕ್ಸಸ್ ಆಯಿತು. ತುಂಬ ಟೆನ್ಷನ್ ಅಂದರೆ ನನ್ನ ಜೀವ ಉಂಟಲ್ಲ, ಆ ಕಡೆ ಎಲ್ಲ ಈ ಕಡೆ ಎಲ್ಲ, ರಾತ್ರಿ ನಿದ್ದೆ ಮಾಡಿಲ್ಲ ನಾನು ಅಪ್ಲೈ ಮಾಡಿದ ಕೂಡಲೇ, ಗೊತ್ತಾ. ಯಾಕಂದರೆ ನಾನು ಸಾಂಗ್ ಹಾಕಿದ್ದು ಬೇರೆಯವರ ಕಂಟೆಂಟ್, ಅದು ಎಷ್ಟೋ ಜನರಿಗೆ ರಿಯೂಸ್ಡ್ ಬಂದಿದೆ. ಸರಿ, ಸ್ವಂತ ಕಂಟೆಂಟ್ ಹಾಕಿ ಕೂಡ ರಿಯೂಸ್ಡ್ ಬಂದಿದೆ. ಅದೇ ಎಡಿಟಿಂಗ್ ಮಾಡಿ ನನ್ನ ಥರನೇ ಮಾಡಿ ಅದನ್ನು ಹಾಕಿದ್ದೇನೆ. ದೇವರು ಕಣ್ಣು ಬಿಟ್ಟ ಅಂತ ಹೇಳಿ ನನಗೆ ತುಂಬ 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 ಖುಷಿ ಆಗ್ತಾಯಿದೆ. ನಮ್ಮ ಭರತಿಗೆ ತುಂಬ ದೇವರು ತುಂಬ ಒಳ್ಳೆಯದಾಗಲಿ, ಫ್ಯೂಚರಲ್ಲಿ ಒಳ್ಳೆ ಡಾಕ್ಟರ್ ಕೂಡ ಆಗಲಿ. ಈ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿದರೆ ದಯವಿಟ್ಟು ಒಂದು ಸಲ ನೀವು ಯಾರಾದರೂ ಯೂಟ್ಯೂಬರ್ ಆಗಿದ್ದರೆ ಭರತನ ಸಂಪರ್ಕಿಸಿ, ಒಂದು ಸ್ವಲ್ಪ ತಾಳ್ಮೆ ಇಟ್ಟು ಅವರು ಎಲ್ಲ ಅಪ್ಲೈ ಮಾಡಿ ಕೊಡ್ತಾರೆ. ಸಕ್ಸಸ್ 100% ಸಕ್ಸಸ್ ಆಗ್ತದೆ, ಆಯಿತಾ. ನಾನು ಅಷ್ಟು ಟೆನ್ಷನಲ್ಲಿ ಇದ್ದೆ 1.5 ತಿಂಗಳ ಹಿಂದೆ. ನಂಗೆ ಗೊತ್ತು, ಅವರು ನನ್ನ ಫ್ರೆಂಡ್ಸ್ಗಳಿಗೆ ಗೊತ್ತು ಯೂಟ್ಯೂಬರ್, ನಾನು ಡಿಲೀಟ್ ಮಾಡೋ ಪರಿಸ್ಥಿತಿಯಲ್ಲಿದ್ದೆ. ಎಲ್ಲ ನಮ್ಮ ಭರತನೇ ಐಡಿಯಾ ಕೊಟ್ಟಿದ್ದು, ಭರತನು ಅವರ ತಂದೆ. ಈ ಥರ ಮಾಡಿ ಮೇಡಮ್, ಈ ಥರ ಮಾಡಿ, ನೀವು ಸುಮ್ಮನೆ ನಿಮ್ಮದೇ ಓನ್ ಕಂಟೆಂಟ್ ಹಾಕಿ, ಜೊತೆಗೆ ಕಸ ಗುಡಿಸುವ ವಿಡಿಯೋ ನಿಮ್ಮದೇ ಹಾಕಿ ಕೊಟ್ಟರೆ ನಾನು ಮಾನಿಟೈಸ್ ಮಾಡಿ ಕೊಡ್ತೀನಿ. ಅವರು ಮಾನಿಟೈಸ್ ಅಪ್ಲೈ ಮಾಡಿದ ಕೂಡಲೇ ಹೇಳಿದರು, ಒಂದು 90% ಆಗೋ ಚಾನ್ಸ್ ಇದೆ, 10% ಇಲ್ಲ, ನಿಮ್ಮದು ಹಾಡಲ್ಲಲ್ಲ ಫಿಲ್ಮ್ ಇದಲ್ಲ ಅಂತ ಹೇಳಿದ್ದಾರೆ. ಹಿಂದಿನ ದಿವಸ ಹೇಳಿದ್ದಾರೆ. ನನಗೆ ಎಷ್ಟು ಮಾತಾಡಿದ್ರು ಅಂದರೆ ಪಾಪ, ಸುಮಾರು ಒಂದು ಗಂಟೆ ಅವರು ವಿಡಿಯೋ ಅಲ್ಲ ವಾಯ್ಸ್ ರೆಕಾರ್ಡ್ ಮಾಡಿ ನನಗೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಎಷ್ಟು ಖುಷಿ. ಬೇರೆಯವರೆಲ್ಲ ಇದ್ದಾರೆ, ಇದು ಕ್ರಿಯೇಟರ್ಸ್ ಅಂದರೆ ಟೆಕ್ ಬಗ್ಗೆ, ನಮ್ಮ ಕನ್ನಡ ಕ್ರಿಯೇಟರ್ಸ್ ಮತ್ತು ಇವರು ಬಿಟ್ಟು ಬೇರೆಯವರಿದ್ದಾರೆ. ಎಷ್ಟು ದುಡಿಬೋದು ಅಷ್ಟು ದುಡಿಬೋದು ಅಂತ ಹೇಳ್ತಾರೆ. ಅವ್ರ ಹತ್ರ ಹೇಳಿ ಹೋಗಿ, ನಮ್ಮ ಸಮಸ್ಯೆ ಈ ಥರ ಇದೆ ಅಂತ. ರೆಸ್ಪಾನ್ಸ್ ಮಾಡಲ್ಲ. ನೋಡಿ, ಈ ಹುಡುಗಿ ಸಣ್ಣದಲ್ಲಿ ಇಷ್ಟೊಂದು ತಲೆಯಲ್ಲಿ ತುಂಬಿಕೊಂಡು ಮಾಡ್ತಾರಲ್ಲ, ಅದಕ್ಕೆ ಖುಷಿ ಪಡಬೇಕು. ವಯಸ್ಸಿನಲ್ಲಿ ಸಣ್ಣದಾದರೂ ಗುಣದಲ್ಲಿ ತುಂಬ ನಂಬಿಕೆಯಿಂದ ಮೇಲೇ ಅವನಿಗೆ ಫ್ಯೂಚರ್ ಒಳ್ಳೆಯದಾಗಲಿ. ನನಗಂತೂ ತುಂಬ ಖುಷಿಯಾಗಿದೆ. ಇನ್ನೊಂದು ಸಲ ಮಾನಿಟೈಸ್ ಅಪ್ಲೈ ಮಾಡಲಿಕ್ಕಿಲ್ಲ ಅಂತ ಹೇಳಿದರು. ಇನ್ನು 4000 ಹವರ್ಸ್ ಆದಮೇಲೆ ಅಡ್ವರ್ಟೈಸ್ಮೆಂಟ್ ಆನ್ ಮಾಡ್ತಾರಂತೆ, ಆಮೇಲೆ ಫುಲ್ ಮೋನೋ ಆಗ್ತದೆ ಅಂತ ಹೇಳಿದರು. ಆಮೇಲೆ ಅದು ಪ್ರೊಸೆಸ್ ಎಲ್ಲ ನಾವೇ ಮಾಡಿಕೊಡ್ತೇವೆ ಮೇಡಮ್, ನೀವು ಏನು ಟೆನ್ಷನ್ ಮಾಡಬೇಡಿ ಅಂತ ಹೇಳಿದರು. ಆಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ನನಗಿಂತ ಮುಂಚೆ ಆ ಹುಡುಗನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪಾಪ ಅಂಥವ್ರು ಮೇಲೆ ಬರಬೇಕು. ಯಾಕೆಂದರೆ ಅವರಿಂದ ಇನ್ನೊಬ್ಬರು ಯೂಟ್ಯೂಬರ್ ಜೀವನ ಪರ್ಯಂತ ಖುಷಿಯಾಗಿರ್ತಾರಲ್ಲ, ನಮ್ಮ ಚಾನಲ್ ಮಾನಿಟೈಸ್ ಆಯಿತು ಅಂತೇಳಿ. ಅದು 4000 ಗಂಟೆ ಮಾಡಲಿಕ್ಕೆ ಸುಲಭ ಇಲ್ಲ, ಸಬ್ಸ್ಕ್ರೈಬರ್ ಮಾಡಲಿಕ್ಕೆ ಸುಲಭ ಇಲ್ಲ, ಆಗೋದಿಲ್ಲ. ಆಮೇಲೆ ಮಾನಿಟೈಸ್ ಮಾಡೋದು ಇನ್ನೂ ಕಷ್ಟ. ಅಲ್ಲಿ ರಿಯೂಸ್ಡು ಅದೆಲ್ಲ ಬಂದು ಹೋಲ್ಡ್ ಮಾಡಿರ್ತಾರೆ ಯೂಟ್ಯೂಬ್ ಅವರು ಅಮೇರಿಕಾದಲ್ಲಿ. ಅಷ್ಟೊಂದು ಕಷ್ಟ ಕೊಡ್ತಾರೆ, ಗೊತ್ತಾ. ಅದು ಯಾವುದು ಬರೋದಾಗಿ ನನ್ನದು ಫಸ್ಟ್ ಇದರಲ್ಲೇ ನನ್ನದು ಸೆಲೆಕ್ಟ್ ಮಾಡಿದ್ರಲ್ಲ, ಅದಕ್ಕೆ ನನಗೆ ತುಂಬ ಖುಷಿ. ನನಗೆ ಇಷ್ಟವರೆಗೆ ನಾನು ಡೌಟಲ್ಲೇ ಇದ್ದೆ, ಆಗ್ತದಾ ಇಲ್ವಾ ಅಂತ. ನನಗಂತೂ ತುಂಬ ಖುಷಿಯಾಯಿತು. ಸರ್, ಅವರ ಹೆಸರು ಹೇಗೆ, ಜಗದೀಶ್ ಸರ್ ಅಂತ, ಭರತನಪ್ಪ. ತುಂಬ ಖುಷಿಯಾಯಿತು ಸರ್. ನಾನಂತೂ ನಿಮ್ಮದು ವೀಡಿಯೋ ಎಲ್ಲ ನೋಡ್ತೀನಿ. ನಾನು ಭರತನ ಚಾನಲ್ ಎಷ್ಟುವರೆಗೆ ಇರುತ್ತಾರಲ್ಲ ತನಕ ಸಪೋರ್ಟ್ ಮಾಡ್ತೀನಿ. ಭರತ ಕೂಡ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಡಾಕ್ಟರ್ ಆಗಲಿ. ಮತ್ತು ಯೂಟ್ಯೂಬಲ್ಲಿ ನಿಮ್ಮ ಸರ್ವೀಸನ್ನು ನಿಲ್ಲಿಸಬೇಡಿ. ಅದೇ ಥರ ಮಾಡ್ತಾಯಿರಿ. ಎಷ್ಟೋ ಜನ ಯೂಟ್ಯೂಬರ್ಸು ಎಷ್ಟೋ ಪಾಪ ಕಷ್ಟಪಟ್ಟು ಮಾಡಿರ್ತಾರೆ. ಅವರ ಹಿಂದೆ ಏನೇನೋ ತೊಂದರೆ ಇದ್ದರೂ ಕೂಡ ಮಾಡ್ತಾಯಿರ್ತಾರೆ. ಅವರಿಗೆ ಸರ್ವೀಸನ್ನು ಕೊಡಿ. ಇದೇ ಥರ ನಿಮ್ಮ ಸರ್ವೀಸ್ ಮುಂದೆ ಆಗಲಿ. ನಮ್ಮ ಭರತ ಮುಂದೆ ದೊಡ್ಡ ಯೂಟ್ಯೂಬರ್, ಒಂದು ಡಾಕ್ಟ್ರು ಕೂಡ ಆಗ್ತಾನೆ ಅಂತ ಹೇಳ್ತಾ, ನನ್ನ ದೇವರನ್ನು ಕಾವೇರಿ ಮಾತೆ ಚಾಮುಂಡೇಶ್ವರಿ ದೇವಿ ನನ್ನ ಭಕ್ತಿ, ನನ್ನಷ್ಟು ಇಷ್ಟ ಆ ದೇವಿ. ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದೇವರ ಕೊರಗಜ್ಜನಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಆ ದೇವರನ್ನೇ ಜ್ಞಾನ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದು. ಆಲ್ ದ ಬೆಸ್ಟ್ ಭರತ, ಆಲ್ ದ ಬೆಸ್ಟ್ ಸರ್. ಹಾಗೂ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಯಾರಿದ್ದೀರ ನನಗೆ ಸಪೋರ್ಟ್ ಮಾಡಿದ್ದೀರಾ, ಅವರಿಗೂ ಕೂಡ ಆಲ್ ದ ಬೆಸ್ಟ್. ಅವರು ಕೂಡ ಮೌನ ಮಾಡಲಿಕ್ಕೆ ಪರದಾಡ್ತಾ ಇದ್ದಾರೆ, ಅವರದ್ದು ಕೂಡ ಬೇಗ ಆಗಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಇದ್ದ ಮಾತನ್ನು ಮಾತ್ರ ಬಿಟ್ಟಿದ್ದೇನೆ. ಇನ್ನು ಏನಿಲ್ಲ ನನ್ನಲ್ಲಿ. ನಾನು ಏನು ಹೇಳಿದೆ ನನಗೆ ಮರ್ತೋಗಿದೆ. ಓಕೆ, ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಜೊತೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.